ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. SSLCಗೆ ಮತ್ತು PUCಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಮತ್ತು ಆನ್ಸರ್ಸ್ ತೆಗಿಯತ್ತೀವಿ. ಅದು ಒಳ್ಳೆ CETಗೆ ಅನುಕೂಲ ಆಗೈತಿ ಅನ್ನೋದ್ರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. CETಗೂ ಸಹ ಅದು ಅನುಕೂಲ ಆಗ್ತೈತೆ ಅಂತ ಕಮೆಂಟ್ ಮೂಲಕ ಹೇಳ್ಯಾರ. ನಮ್ಗೆ ಹಿಂಗೆ ರೀ CETಗೂ ಅದರಿಂದ ಅನುಕೂಲ ಆಗತೈತೆ ಅಂತ ಹೇಳ್ತಾರ. ಆಗಲಿ, ಅನುಕೂಲ ಯಾರ್ಯಾರು ತೊಗೊತೀರೋ ಅವ್ರು ಅನುಕೂಲ ತೊಗೋರಿ, ಅನುಕೂಲ ತೊಗೊಳ್ಳಾರ ಅದ್ರ ಬಗ್ಗೆ ನಾ ಏನೂ ಹೇಳಂಗಿಲ್ಲ. ಇವತ್ತೇನು ಹೇಳ್ತೀವಿ, ಸಾಮಾಜಿಕ ಸವಾಲುಗಳು. ಮೊದಲಿಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ, ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನೋ ಇದ್ದರೂ ತಿಳಿಸ್ರಿ. ಯಾಕಂದ್ರೆ ನೀವು ಲೈಕ್ ಮಾಡಿದ ತಕ್ಷಣ ನಾವು ಹೇಳುವಂಥ ಏನೋ ಸಜೆಷನ್ ಆಗಲಿ, ಕ್ವಶನ್ಸ್ ಆಗಲಿ, ಆನ್ಸರ್ಸ್ ಆಗಲಿ, ಏನೋ ಒಂದು ನಿಮ್ಗೆ ಒಂದು ಅನುಕೂಲಕ್ಕೆ ನಾವು ಹೇಳಿರ್ತೇವೆ ಅಂದ್ಮ್ಯಾಗ ಅದು ನಿಮಗೆ ಫಸ್ಟ್ ಬಂದು ತಲುಪಬೇಕು ಅನ್ನೋದಕ್ಕೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನೋ ಇದ್ದರೂ ತಿಳಿಸ್ರಿ. ಪ್ಲೀಸ್ ಲೈಕ್ ಮಾಡಿರಿ, ನಿಮ್ಮ ಅನುಕೂಲಕ್ಕೆ ಐತಿ, ನಾವಂತೂ ಏನೂ ಹೇಳಲ್ಲ. ಬಾಲಕಾರ್ಮಿಕ ಎಂದರೇನು? ಸಾಮಾಜಿಕ ಸವಾಲುಗಳು. ಅದರೊಳಗೆ ಬಾಲಕಾರ್ಮಿಕ ಎಂದರೇನು? ಭಾರತದ ಸಂವಿಧಾನದ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ದುಡಿಸಿಕೊಳ್ಳುವುದನ್ನು ಬಾಲಕಾರ್ಮಿಕ ಎನ್ನುವರು. ಬಾಲಕಾರ್ಮಿಕ ಅಂದ್ರೇನು? ಭಾರತ ಸಂವಿಧಾನದ ಪ್ರಕಾರ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ದುಡಿಸಿಕೊಳ್ಳುವುದನ್ನು ಬಾಲಕಾರ್ಮಿಕ ಅಂತ ಕರಿತೀವಿ. ಬಾಲಕಾರ್ಮಿಕರ ಸಮಸ್ಯೆಗಳು ಕಾರಣಗಳೇನು? ಬಾಲಕಾರ್ಮಿಕರ ಸಮಸ್ಯೆಗಳಿಗೆ ಕಾರಣಗಳು: ಕಡುಬಡತನ, ಕೌಟುಂಬಿಕ ಕಲಹ, ವಿಚ್ಛೇದನ, ಕೌಟುಂಬಿಕ ಹಿಂಸೆ, ಪೋಷಕರ ಅತಿಯಾದ ನಿಯಂತ್ರಣ, ಉದ್ಯಮಿಗಳ ಲಾಭಕೋರತನ, ಅನಕ್ಷರತೆ, ಮಕ್ಕಳ ಅಪಹರಣ ಹಾಗೂ ಜೀತ ಮುಂತಾದ ಕಾರಣಗಳು ಅದಾವ್ರಿ. ಇವತ್ತಿಗೂ ಅದಾವು. ಕೂಲಿಯಿಂದ ಶಾಲೆಗೆ ಎಂಬ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? ಕೂಲಿಯಿಂದ ಶಾಲೆಗೆ ಎಂಬ ಕಾಯ್ದೆಯನ್ನು ಶಿಕ್ಷಣದ ಆಯ್ಕೆಯಡಿ 2009ರಲ್ಲಿ ಜಾರಿಗೆ ತರಲಾಯಿತು. ವರ ಎಂದರೇನು? ವರ ಎಂದರೇನು? ವಿವಾಹವಾಗುವ ಪ್ರಾಪ್ತ ವಯಸ್ಸಿನ ಗಂಡು. ವರ ಅಂದ್ರೆ ವಿವಾಹವಾಗುವ ಪ್ರಾಪ್ತ ವಯಸ್ಸಿನ ಗಂಡು. ದಕ್ಷಿಣೆ ಎಂದರೇನು? ದಕ್ಷಿಣೆ ಎಂದರೆ ಬಳುವಳಿ ನೀಡುವಿಕೆ. ಬಳುವಳಿ ನೀಡುವಿಕೆ. ವರದಕ್ಷಿಣೆ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ತರಲಾಯಿತು? 1961ರಲ್ಲಿ ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ತರಲಾಯಿತು. ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಗರ್ಭದಲ್ಲಿರುವ ಭ್ರೂಣವು ಹೆಣ್ಣು ಭ್ರೂಣವಾಗಿದ್ದು ಅದು ತಂದೆ ತಾಯಿಗಳಿಗೆ ಬೇಡವಾದರೆ ಅದನ್ನು ಗರ್ಭದಲ್ಲಿಯೇ ಕೊಂದು ಹಾಕುವುದೇ ಹೆಣ್ಣು ಭ್ರೂಣ ಹತ್ಯೆ ಎಂದು ಕರೆಯುವರು. ನಾವು ಸಜೆಷನ್ ಮೂಲಕ ಕ್ವಶನ್ ಮತ್ತು ಆನ್ಸರ್ಸ್ ಹೇಳ್ತೀವಿ. ಹೌದು, ಎಲ್ಲರೂ ನೀವು ಡೈರೆಕ್ಟ್ ಕ್ವಶನ್ ಮತ್ತು ಆನ್ಸರ್ಸ್ ಹೇಳಕತ್ತೀರಿ. ಈ ಥರ ಯಾರೂ ತೆಗೆದಿದ್ದಿಲ್ಲ, ಯಾರೂ ಹೇಳಿದ್ದಿಲ್ಲ. ಅವ್ರು ಹೇಳಿ ಬಿಡ್ರಿ, ಅದನ್ನೇನು ನಾ ಕೇಳ್ತಿಲ್ಲ. ಈಗೇನು ಎಲ್ಲರಿಗೂ ಅನುಕೂಲ ಆಗ್ಬೇಕು. ಏನೋ ನಾ ಹೇಳೋದ್ರಿಂದ 4 ಮಂದಿಗೆ ತಿಳುವಳಿಕೆ ಬರಬೇಕು. ಅದರಿಂದ 4 ಮಂದಿ ನಾವು ಓದೇನಿ, ಅದರಿಂದ ನನಗೆ ಒಂದು ಸ್ವಲ್ಪ ಉಪಯೋಗ ಆಗೈತಿ ಅಂದ್ರೆ ಅಷ್ಟೇ ಸಾಕು. ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಾದರೂ ತಿಳಿಸಿ. ಥ್ಯಾಂಕ್ ಯು.